ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮೂಡಾ ಕೇಸ್ ಸಿದ್ದರಾಮಯ್ಯನವರ ಮೂಡಾ ಹಗರಣದ ವಿಚಾರಣೆ ಹೈಕೋರ್ಟ್ ಅಸ್ತು ಅಂದಿದೆ ಇಡಿಗೆ. ಮೂಡಾ ಕೇಸ್ ಇಡಿ ವಿಚಾರಣೆಯ ವಿಚಾರ ಈ ಹಿಂದೆ ಕೂಡ ಇಡಿ ವಿಚಾರಣೆಯನ್ನ ಮಾಡಬೇಕು ಮಾಡತ್ತೆ ಇಲ್ವಾ ಅನ್ನುವಂಥ ಕ್ವೆಶ್ಚನ್ ಮಾರ್ಕ್ ಇತ್ತು. ಯಾಕಂದರೆ ಹೈಕೋರ್ಟ್ನಲ್ಲಿ ನ್ಯಾಯವಾದಿ ಕೃಷ್ಣ ಅದರ ಪರವಾಗಿ ಧ್ವನಿ ಎತ್ತಿದ್ರು. ಸೊ ಇದೀಗ ಆದೇಶವನ್ನು ಕೊಟ್ಟಿದೆ ಮೂಡಾ ಸೈಟ್ ವಿಚಾರದಲ್ಲಿ. ಸೊ ಈಗ ಆ ಪ್ರಕರಣದ ವಿಚಾರ ರಿಯಾಕ್ಟ್ ಮಾಡಿದ್ದಾರೆ. ಅನುಮತಿ ಕೊಟ್ಟ ವಿಚಾರವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ ಅಂತ ಹೇಳಿ. ಇಲ್ಲಿ ನಟೇಶ್ ಅವರ ವಿಚಾರಣೆ ಹೇಗೆ ಇಡಿ ಮಾಡಲಿಕ್ಕೆ ಸಾಧ್ಯನೇ ಇಲ್ವೋ ಅದೇ ರೀತಿ ಪಾರ್ವತಮ್ಮ ಸಿದ್ದರಾಮಯ್ಯನವರ ವೈಫ್ ಪಾರ್ವತಿ ಅವರ ವಿಚಾರಣೆ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿರೋದು. ಸೊ ಒಟ್ಟಾರೆ ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ಹೊರತುಪಡಿಸಿ ಉಳಿದ ಎಲ್ಲ ಆರೋಪಿಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಜಾರಿ ನಿರ್ದೇಶನಾಲಯ ಅನುಮತಿಯನ್ನ ಕೊಟ್ಟಿದೆ. ಅದು ನಿನ್ನೆನೆ ಕೊಟ್ಟಂತಹ ಅನುಮತಿ. ಮೂಡಾ ಮಾಜಿ ಆಯುಕ್ತ ನಟೇಶ್ ಅವರಿಗೆ ನೀಡಲಾಗಿದ್ದ ಸಮನ್ಸ್ ಅನ್ನ ಹೈಕೋರ್ಟ್ ರದ್ದುಗೊಳಿಸಿತ್ತು. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆ ಕೋರಿ ಇಡಿ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿ ಎನ್.ವಿ. ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆ.ವಿ. ಅರವಿಂದ್ ಅವರನ್ನ ಒಳಗೊಂಡ ವಿಭಾಗೀಯ ಪೀಠ ಕಾನೂನು ಪ್ರಕಾರ ಇತರ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸೋದಕ್ಕೆ ಇಡಿಗೆ ಅರ್ಹತೆ ಇದೆ ಅಂತ ಹೇಳಿ ತೀರ್ಪನ್ನು ಕೊಡ್ತು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವರಿಗೆ ಇಡಿ ತನಿಖೆಯ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಬಟ್ ಈಗ ಇಲ್ಲಿ ಹೇಳ್ತಾ ಇರೋದು ಪೊನ್ನಣ್ಣನವರು, ಸೊ ಇಲ್ಲಿ ಜಾರಿ ನಿರ್ದೇಶನಾಲಯ ಏನು ಸೆಮೆನ್ಸ್ ಅನ್ನ ಹಾಕಿದ್ರು ಕೂಡ ನಟೇಶ್ ಅವ್ರಿಗೆ ಇದರಿಂದ ಮುಕ್ತಿ ಸಿಕ್ತೋ, ಅಂದ್ರೆ ಅವ್ರು ಯಾವ ರೀತಿಯಾಗಿ ತನಿಖೆ ನಡೆಸ್ಲಿಕ್ಕೆ ಆಗಲ್ವೋ ಅದೇ ರೀತಿ ಪಾರ್ವತಿ ಅವ್ರಿಗೂ ಕೂಡ ಅಂತ ಹೇಳಿ ಈ ಹಿಂದೆನೆ ಹೈಕೋರ್ಟ್ ಏಕಸದಸ್ಯ ಪೀಠ ಮೂಡಾ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ಅವರಿಗೆ ಒಂದು ಹೇಳಿಕೆ ಕೊಟ್ಟಿತ್ತು. ಅವರ ನಿವಾಸದಲ್ಲಿ ಶೋಧನೆಯನ್ನ ಮಾಡಿ ದಾಖಲೆ ಜಪ್ತಿ ಮಾಡಿ ಆದೇಶವನ್ನು ರದ್ದುಪಡಿಸಿತು. ಈ ಆದೇಶ ಆಧರಿಸಿ ಸಿಎಂ ಪತ್ನಿ ಪಾರ್ವತಿ ಹಾಗೆ ಭಾರತಿ ಸುರೇಶ್ ಅವರ ವಿರುದ್ಧ ಕೂಡ ಇಡಿ ಸಮನ್ಸ್ ಅನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಗೊಳಿಸಿತ್ತು. ಹೀಗಾಗಿ ಈ ಆದೇಶವನ್ನು ಪ್ರಶ್ನಿಸಿ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಈ ಪ್ರಕಾರ ಜನತಾ ಪಕ್ಷದ ಒಂದು ಭಾಗ ಆಗಿರುತ್ತೆ. ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಫ್ರಂಟಲ್ ಆರ್ಗನೈಸೇಷನ್ ಸೆಲ್ ಇದೆಲ್ಲ ಇರ್ತದಲ್ಲ. ಇವತ್ತು ಮಹಿಳಾ ಕಾಂಗ್ರೆಸ್ ಇರುತ್ತೆ ಅಥವಾ ABVP ಇರುತ್ತೆ, ಯುವ ಕಾಂಗ್ರೆಸ್ ಇರುತ್ತೆ. ಆ ರೀತಿಯಾಗಿ CBI, IT, ಆಮೇಲೆ ಇನ್ನೊಬ್ಬರ ಇಡಿ ಇವ್ರನ್ನ ಬೆಳೆಸ್ತಾ ಇದೆ. ಇದು ಜನರಿಗೆ ಗೊತ್ತಿದೆ. ಜಗತ್ ಜಾಹೀರಾತಾಗಿ ಪ್ರಜಾಪ್ರಭುತ್ವಕ್ಕೆ ಇವತ್ತು ಒಂದು ದೊಡ್ಡ ಸವಾಲಾಗಿ ಈಗ ನಿನ್ನೆ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶವನ್ನ ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ, ಅದು ಸಂಪೂರ್ಣವಾಗಿ ಕಾನೂನಾತ್ಮಕವಾದಂತಹ ಒಂದು ಹೇಳಿಕೆ ಅಲ್ಲ. ನಟೇಶ ಅಂತೇಳಿ ಮೂಡಾದ ಕಮಿಷನರ್ ಪ್ರಕರಣದಲ್ಲಿ ಸಂಬಂಧಪಟ್ಟಿಗೆ ಆತನಿಗೆ ನೀಡಿದಂತ ಸಮನ್ಸ್ ಮತ್ತೆ ನಡೆದಂತ ಸರ್ಚ್ ಅನ್ನ ಏನ್ ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ನಾವು ಯಾವ ಕಾರಣಕ್ಕೂ ಕೂಡ ಈ ಪ್ರಕರಣದ ಸಾಧಕ ಬಾಧಕಗಳನ್ನ ಅಂದ್ರೆ ಮೆರಿಟ್ಸ್ ಮೇಲೆ ನಾವು ಹೋಗೋದಿಲ್ಲ ಅಂತ ಹೇಳುವಂಥದ್ದು ನೀಡಿದ್ರು. ಅಂದ್ರೆ ನಟೇಶನ ವಿಚಾರದಲ್ಲಿ ಬಿಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನಿವತ್ತು ಉಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿದೆ. ಈ ಆದೇಶ ಏನಿದೆ, ಯಾವ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನ ಹೇಳ್ತಾರೆ. ಅದೇ ಆಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದ್ರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ
ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋದು ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನ ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದಿವತ್ತು ವಾಪಸ್ ಮಾಡಿದ್ದಾರೆ. ಮತ್ತೆ ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟ್ ಅನ್ನ ಬೇರೆಯವರಿಗೆ ಮಾರೋದಾಗ್ಲಿ ಅದರಲ್ಲಿ ವಹಿವಾಟಾಗ್ಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್, PMLA ಆಕ್ಟ್ ಅಟ್ರಾಕ್ಟ್ ಆಗಲ್ಲ ಅಂತೇಳಿ ಸ್ಪಷ್ಟವಾಗಿ ಮೆರಿಟ್ ಮೇಲೆ ಆದೇಶವನ್ನ ಕೊಟ್ಟಿದ್ದಾರೆ. ECIR ಅನ್ನ ರದ್ದು ಮಾಡಿದ್ದಾರೆ. ECIR ಅಡಿಯಲ್ಲಿ ಕೊಟ್ಟಂತ ಸಮನ್ಸ್ ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂತಹ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ಸ್ಪಷ್ಟಪಡಿಸಿ ರಾಜ್ಯದ ಜನತೆಗೆ ಇವತ್ತು ತಮ್ಮ ಮೂಲಕ ಹೋಗ್ತಾ ಇರುವಂತ ಸಂದೇಶ ಇದೆ, ಅದು ತಪ್ಪು. ಕಾನೂನು ನಾಡಿನಲ್ಲಿ ಆ ರೀತಿಯಾದಂತ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳೋದು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅಂದ್ರೆ ಇಡಿ ಸಲ್ಲಿಸಿರೋ ತಕರಾರು ಅರ್ಜಿಯಲ್ಲಿ ಇದು ಪೊನ್ನಣ್ಣನವರು ಹೇಳಿರೋದು. ಅಂದ್ರೆ ಹಿಂದೆ ನಟೇಶ್ ಅವರಿಗೆ ಕೊಟ್ಟಂತಹ ವಿಚಾರಣೆ, ಅವ್ರ ಮನೇಲಿ ಮಾಡಿದಂತಹ ಏನು ದಾಖಲೆಗಳ ಪರಿಶೀಲನೆಯನ್ನ ಮಾಡಿತ್ತು ಇಡಿ, ಅದೆಲ್ಲವನ್ನ ಕೂಡ ರದ್ದು ಮಾಡಿ ಆದೇಶವನ್ನ ಹೊರಡಿಸಿತ್ತು. ಬಟ್ ಈಗ ಏನು ಹೈಕೋರ್ಟ್ ನೆನ್ನೆ ಕೊಟ್ಟಂತಹ ವಿಭಾಗೀಯ ಪೀಠ ಆ ಒಂದು ವಿಚಾರಣೆಯಲ್ಲಿ ನಟೇಶ್ ಅವ್ರನ್ನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಆರೋಪಿಗಳ ವಿಚಾರಣೆ ಅಂತ ಹೇಳಿತ್ತು. ಬಟ್ ಅದನ್ನ ಈಗ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಹೇಳಿ ಪೊನ್ನಣ್ಣನವರು ಹೇಳ್ತಾ ಇರೋದು. CM ಕಾನೂನು ಸಲಹೆಗಾರ, ಇದರಲ್ಲಿ ಅವರ ವಿಚಾರಣೆ ಅನ್ನೋದು ಯಾವುದೂ ಇಲ್ಲ, ಅವ್ರ ವಿಚಾರಣೆಗೆ ಏನು ಅಸ್ತು ಅಂತ ಕೂಡ ಹೇಳಿಲ್ಲ. ಈ ಸಿದ್ದರಾಮಯ್ಯನವರು ಕೂಡ ವಿಚಾರಣೆಗೆ ಹೋಗ್ಬೇಕಾಗಿ ಬರಬಹುದಲ್ವಾ, ಆ ವಿಚಾರಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡಿದ್ರು. ಪಾರ್ವತಿ ಅವರ ಕೇಸ್ನಲ್ಲಿ ನಟೇಶ್ ಅವರ ರೀತಿಯಾಗೆ ಸಾಧ್ಯ ಇಲ್ಲ ಅನ್ನೋದು ಹೆಚ್ಚಿದೆ ಅನ್ನೋದನ್ನ ತಿಳಿಸಿದ್ರು. ಲೋಕಾಯುಕ್ತ ವರದಿ, ಇಡಿ ತಕರಾರು ಅರ್ಜಿ ವಿಚಾರಣೆ ಮುಂದೂಡಿತ್ತು ಜನಪ್ರತಿನಿಧಿಗಳ ಕೋರ್ಟ್, ಈಗ ಮತ್ತೊಮ್ಮೆ ಅಸ್ತು ಅಂದಿದ್ದು. ಸೊ ಇದರಲ್ಲಿ ಸಿದ್ದರಾಮಯ್ಯನವರ ನಟೇಶ್ ಅವ್ರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳ ವಿಚಾರಣೆ ಅಂತ ಹೇಳಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಪೊನ್ನಣ್ಣ, CM ಕಾನೂನು ಸಲಹೆಗಾರರು. ಕೊಟ್ಟಿದೆ ಲೆಟರ್ನ ಕೂಡ ನೀವು ನೋಡ್ಬೋದು. ಇತ್ತ ಮಾಜಿ ಆಯುಕ್ತ DB ನಟೇಶ್ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳಿಗೂ ಕೂಡ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿ ತಿಳಿಸಿದೆ ಕೋರ್ಟ್. ಇಡಿಗೆ ಅನುಮತಿಯನ್ನ ಕೊಟ್ಟಿದೆ. ಬಟ್ ಇಲ್ಲಿ ಪೊನ್ನಣ್ಣನವರು ಅದನ್ನೇ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾನೂನು ಸಲಹೆಗಾರರು. ಹಿಂದೆ ಹೈಕೋರ್ಟ್ ಏಕಸದಸ್ಯ ಪೀಠ ಮೂಡ ಮಾಜಿ ಆಯುಕ್ತ ನಟೇಶ್ ನಿವಾಸದಲ್ಲಿ ಶೋಧನೆ ದಾಖಲೆ ಜಪ್ತಿ ಆದೇಶವನ್ನೇ ರದ್ದುಗೊಳಿಸಿತ್ತು. ಅದೇ ರೀತಿಯಾಗಿ CM ಪತ್ನಿ ಪಾರ್ವತಿ ಬೈರತಿ ಸುರೇಶ್ ಅವರ ವಿರುದ್ಧದ ಇಡಿ ಸಮನ್ಸ್ ಅನ್ನ ಕೂಡ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದುಗೊಳಿಸಿತ್ತು ಇದು ಹಿಂದೆ. ಬಟ್ ಈಗ ನಟೇಶ್ ಹೊರತುಪಡಿಸಿ ಎಲ್ಲರ ತನಿಖೆ ಅಂತ ಹೇಳಿದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಮೂಡ ನಿವೇಶನದ ಹಂಚಿಕೆ ಪ್ರಕರಣದಲ್ಲಿ CM ಅವರ ಪತ್ನಿಗೆ ಮೈಸೂರು ದುಬಾರಿ ಪ್ರದೇಶದಲ್ಲಿ ಪರಿಹಾರ ನಿವೇಶನಗಳನ್ನ ಮಂಜೂರು ಮಾಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಆಗ್ತಾ ಇರೋದು. ಮೂಡ ನಿವೇಶನ ಹಂಚಿಕೆಯಲ್ಲಿ CM ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಹಾಗೆ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ, ಭೂಮಿ ಮಾರಾಟ ಮಾಡದ ದೇವರಾಜು ಅವರು ಆರೋಪಿಗಳಿದ್ದಾರೆ. ಸೊ ಈ 4 ಜನರಿಗೂ ಕೂಡ ವಿಚಾರಣೆಗೆ ಬರ್ಲಿ ಅಂತ ಹೇಳಿ ಆದೇಶವನ್ನ ಕೊಡಲಾಗಿದೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿರೋದು. ಇದು ಸ್ನೇಹಮಯಿ ಕೃಷ್ಣ ಪ್ರಶ್ನಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ದೂರುದಾರ, ಅವರೀಗ ಬಿ ರಿಪೋರ್ಟ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ.